ನಮಸ್ಕಾರ. ಇಂದು ನಾವು ಯಾವ ರಾಶಿಯ ಬಗ್ಗೆ ಮಾತನಾಡುತ್ತಿದ್ದೇವೆಯೋ ಆ ರಾಶಿಯು ಕಾಲಪುರುಷನ ಚಕ್ರದ ಮೊದಲ ರಾಶಿಯಾಗಿದೆ. ಅದು ಆರಂಭ, ಅದು ಶಕ್ತಿ, ಅದು ಅಗ್ನಿ. ಹೌದು, ನಾವು ಮಾತನಾಡುತ್ತಿರುವುದು ಮೇಷಶ ರಾಶಿ. ಮೇಷರಾಶಿಯ ಜಾತಕದವರು ಬರ್ನ್ ಫೈಟರ್ಸ್, ಅಂದರೆ ಹುಟ್ಟು ಹೋರಾಟಗಾರರು. ನೀವು ಮಂಗಳನ ಸಂತಾನ. ಒಬ್ಬ ಮೇಷರಾಶಿಯ ವ್ಯಕ್ತಿ ಎಂದಿಗೂ ಸಂದರ್ಭಗಳ ಮುಂದೆ ಮಂಡಿಯೂರುವುದಿಲ್ಲ. ನೀವು ಯೋಧರು. ಆದರೆ ಗೆಳೆಯರೆ, ಇಂದು ನಾನು ನಿಮ್ಮ ಮುಂದೆ ಒಂದು ಅತ್ಯಂತ ಗಂಭೀರ ಮತ್ತು ಮಹತ್ವದ ವಿಶ್ಲೇಷಣೆಯನ್ನು ಹೊತ್ತು ತಂದಿದ್ದೇನೆ. ಬರುವ 5 ವರ್ಷಗಳು, ಅಂದರೆ 2026ರಿಂದ 2030ರವರೆಗಿನ ಸಮಯ. ಇದು ಯಾವುದೇ ಸಾಮಾನ್ಯ ಸಮಯವಲ್ಲ. ಜ್ಯೋತಿಷ್ಯದ ಲೆಕ್ಕಾಚಾರಗಳ ಪ್ರಕಾರ ಇದು ನಿಮ್ಮ ಜೀವನದ ಅಂತಹ ಒಂದು ಅಧ್ಯಾಯವಾಗಲಿದೆ. ಇದನ್ನು ನೀವು ಮುಂದಿನ 30 ವರ್ಷಗಳ ಕಾಲ ನೆನಪಿಸಿಕೊಳ್ಳುತ್ತೀರಿ. ಏಕೆ? ಬ್ರಹ್ಮಾಂಡದಲ್ಲಿ ಅಂತಹದ್ದೇನು ನಡೆಯಲಿದೆ? ಗೆಳೆಯರೆ, 30 ವರ್ಷಗಳ ನಂತರ, ಪೂರ್ತಿ 3 ದಶಕಗಳ ನಂತರ, ನ್ಯಾಯದ ದೇವತೆ, ಕರ್ಮಫಲದಾತ ಶನಿದೇವನು ನಿಮ್ಮ ಜಾತಕದಲ್ಲಿ ತನ್ನ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಹೌದು, ನಾವು ಮಾತನಾಡುತ್ತಿರುವುದು ಸ್ಯಾಡೆ ಸಾತಿಯ ಆ ಕಾಲಘಟ್ಟದ ಬಗ್ಗೆ. ಅದು ಈಗ ತನ್ನ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಈ ಹೆಸರನ್ನು ಕೇಳಿಯೇ ಅನೇಕರು ಹೆದರುತ್ತಾರೆ. ಆದರೆ ಸ್ವಲ್ಪ ತಡೆಯಿರಿ. ನನ್ನ ಉದ್ದೇಶ ಇಂದು ನಿಮ್ಮನ್ನು ಹೆದರಿಸುವುದಲ್ಲ. ನನ್ನ ಕೆಲಸ ಒಬ್ಬ ಆಸ್ಟ್ರೋ ಗೈಡ್ ಆಗಿ ನಿಮ್ಮ ಕೈಗೆ ಒಂದು ಜ್ಞಾನದ ಪಂಜನ್ನು ನೀಡುವುದಾಗಿದೆ. ಯಾಕೆಂದ್ರೆ ಒಂದು ಕಡೆ ಶನಿದೇವನು ನಿಮ್ಮ ಅಗ್ನಿ ಪರೀಕ್ಷೆ ನಡೆಸಿದರೆ, ಮತ್ತೊಂದೆಡೆ 2026ರ ಮಧ್ಯಭಾಗದಿಂದ ದೇವವರು ಬೃಹಸ್ಪತಿ ಮತ್ತು ರಾಹು ಸೇರಿ ನಿಮಗೆ ಅಂತಹ ಒಂದು ಗೋಲ್ಡನ್ ಪೀರಿಯಡ್, ಅಂದ್ರೆ ಸುವರ್ಣ ಕಾಲವನ್ನು ನೀಡಲಿದ್ದಾರೆ. ಅಲ್ಲಿ ನೀವು ಸಾಮಾನ್ಯ ಸ್ಥಿತಿಯಿಂದ ರಾಜನಂತೆ ಬೆಳೆಯಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಒಂದೊಂದು ಗ್ರಹ, ಒಂದೊಂದು ವರ್ಷ ಮತ್ತು ಒಂದೊಂದು ಘಟನೆಯನ್ನು ವಿವರವಾಗಿ ವಿಶ್ಲೇಷಿಸುತ್ತೇವೆ. 2026ರ ಆ ತಿಂಗಳು ಯಾವುದು? ಯಾವಾಗ ನೀವು ನಿಮ್ಮ ಸ್ವಂತ ಮನೆ ಖರೀದಿಸುತ್ತೀರಿ ಅಥವಾ ಆಸ್ತಿ ಮಾಡುತ್ತೀರಿ? ಮತ್ತು ಅತ್ಯಂತ ಮಹತ್ವದ ವಿಷಯವೆಂದರೆ 2028ರಲ್ಲಿ ಆ ಡೇಂಜರ್ ಝೋನ್ ಯಾವುದು? ಅದಕ್ಕಾಗಿ ನೀವು ಇಂದಿನಿಂದಲೇ ಹೇಗೆ ಸಿದ್ಧರಾಗಬೇಕು? ನೀವು ಮೇಷರಾಶಿಯವರಾಗಿದ್ದರೆ ಮುಂದಿನ ಕೆಲವು ನಿಮಿಷಗಳನ್ನು ನಿಮ್ಮ ಜೀವನಕ್ಕಾಗಿ ಮೀಸಲಿಡಿ. ಏಕೆಂದರೆ ಈ ವಿಡಿಯೋ ಕೇವಲ ಒಂದು ರಾಶಿಫಲವಲ್ಲ. ಇದು ಮುಂದಿನ 5 ವರ್ಷಗಳ ನಿಮ್ಮ ಸರ್ವೈವಲ್ ಗೈಡ್ ಮತ್ತು ಸಕ್ಸೆಸ್ ಮ್ಯಾನಿಫೆಸ್ಟೋ ಆಗಿದೆ. 2026ರಿಂದ ಆರಂಭಿಸೋಣ. ಗೆಳೆಯರೆ, ಶನಿಯು 12ನೆಯ ಮನೆಯಲ್ಲಿದ್ದರೂ ಸಹ 2026 ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ವರ್ಷಗಳಲ್ಲಿ ಒಂದಾಗಬಹುದು. ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳುವುದೇನೆಂದರೆ, ಈ ಸಮಯವು ನಿಮಗಾಗಿ ಗೋಲ್ಡನ್ ಎರಾ, ಅಂದರೆ ಸುವರ್ಣ ಯುಗದ ಆರಂಭವಾಗಿದೆ. ಜೂನ್ 2026ರ ಸುಮಾರಿಗೆ ಒಂದು ದೊಡ್ಡ ಖಗೋಳ ಘಟನೆ ಸಂಭವಿಸುತ್ತದೆ. ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಹೊರಬಂದು ಕಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ. ನಿಮಗಾಗಿ ಕಟಕ ರಾಶಿಯು 4ನೇ ಮನೆಯಾಗಿದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ, ಕಟಕ ರಾಶಿಯಲ್ಲಿ ಗುರುವು ಉಚ್ಚ ಸ್ಥಾನದಲ್ಲಿರುತ್ತಾನೆ. ಇದು 12 ವರ್ಷಗಳಿಗೊಮ್ಮೆ ಬರುವ ಅಪರೂಪದ ಯೋಗ. ಒಮ್ಮೆ ಯೋಚಿಸಿ, ಗುರು ಅದೃಷ್ಟದ ಮಾಲೀಕ ತನ್ನ ಅತ್ಯಂತ ಶಕ್ತಿಯುತ ಸ್ಥಿತಿಯಲ್ಲಿ ನಿಮ್ಮ ಸುಖಭಾವದಲ್ಲಿ ಕುಳಿತಿದ್ದಾನೆ. ಇದರ ಅರ್ಥವೇನು? ದತ್ತಾಂಶದ ಪ್ರಕಾರ ಇದರ 3 ದೊಡ್ಡ ಫಲಿತಾಂಶಗಳು ಕಂಡುಬರುತ್ತವೆ. ಮೊದಲನೆಯದಾಗಿ, ಆಸ್ತಿ ಮತ್ತು ಸಂಪತ್ತು. ನೀವು ಕಳೆದ ಹಲವಾರು ವರ್ಷಗಳಿಂದ ಸ್ವಂತ ಮನೆ ಕಟ್ಟುವ ಕನಸು ಕಾಣುತ್ತಿದ್ದರೆ 2026ರಲ್ಲಿ ನೀವು ಗೃಹ ಪ್ರವೇಶ ಮಾಡುವ ವರ್ಷವಾಗಿದೆ. ಭೂಮಿ, ಕಟ್ಟಡ, ವಾಹನ ಇವೆಲ್ಲವನ್ನೂ ಪಡೆಯುವ ಯೋಗಗಳು ಪ್ರಬಲವಾಗಿವೆ. ಗುರುವಿನ ಕೃಪೆಯಿಂದ ನೀವು ದೊಡ್ಡ ಆಸ್ತಿಯನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ, ಇಲ್ಲಿ ಒಂದು ಆಳವಾದ ಜ್ಯೋತಿಷ್ಯ ತರ್ಕವಿದೆ. 4ನೇ ಮನೆಯಲ್ಲಿ ಕುಳಿತ ಉಚ್ಚ ಗುರುವು ತನ್ನ 9ನೇ ದೃಷ್ಟಿಯನ್ನು ನೇರವಾಗಿ ನಿಮ್ಮ 12ನೇ ಮನೆಯ ಮೇಲೆ ಬೀರುತ್ತಾನೆ. 12ನೇ ಮನೆಯಲ್ಲಿ ಯಾರಿದ್ದಾರೆ? ಶನಿ. ಶನಿ ಏನು ಮಾಡುತ್ತಿದ್ದಾನೆ? ಖರ್ಚು ಮತ್ತು ನಷ್ಟ. ಉಚ್ಚ ಗುರುವಿನ ದೃಷ್ಟಿ ಶನಿಯ ಮೇಲೆ ಬಿದ್ದಾಗ ಅದು ಶನಿಯ ನಕಾರಾತ್ಮಕತೆಯನ್ನು ನಾಶಪಡಿಸುತ್ತದೆ. ಇದರರ್ಥ, ನಿಮ್ಮ ಖರ್ಚುಗಳು ಇರುತ್ತವೆ, ಆದರೆ ಅವು ವಿನಾಶಕ್ಕಾಗಿ ಇರುವುದಿಲ್ಲ. ಆ ಖರ್ಚುಗಳು ಹೂಡಿಕೆಯ ರೂಪದಲ್ಲಿರುತ್ತವೆ. ನೀವು ಮನೆ ಖರೀದಿಸಲು, ಮಕ್ಕಳ ಶಿಕ್ಷಣಕ್ಕಾಗಿ ಅಥವಾ ಯಾವುದಾದರೂ ಶುಭ ಕಾರ್ಯಕ್ಕಾಗಿ ಹಣ ಖರ್ಚು ಮಾಡುತ್ತೀರಿ. ಇದನ್ನು ಬ್ರೇಕಿಂಗ್ ದ ಲಾಸಸ್ ಎಂದು ಕರೆಯಲಾಗುತ್ತದೆ. ಮತ್ತು ಮೂರನೆಯದಾಗಿ, ದತ್ತಾಂಶದಲ್ಲಿ ವಿಶೇಷವಾದ 48 ದಿನಗಳ ಅವಧಿಯ ಬಗ್ಗೆ ಉಲ್ಲೇಖವಿದೆ. ಆ ಸಮಯದಲ್ಲಿ ಗುರುವು ಕಟಕ ರಾಶಿಯಲ್ಲಿ ತನ್ನ ಗರಿಷ್ಠ ಶಕ್ತಿಯಲ್ಲಿರುತ್ತಾನೆ. ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ನಿಮ್ಮ ಮೇಲೆ ಯಾವುದಾದರೂ ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅಥವಾ ಶತ್ರುಗಳು ತೊಂದರೆ ಕೊಡುತ್ತಿದ್ದರೆ, ಗುರುವಿನ ಪ್ರಭಾವ ನಿಮ್ಮನ್ನು ರಕ್ಷಿಸುತ್ತದೆ. ಜನರು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಗೌರವಕ್ಕೆ ಧಕ್ಕೆ ತರಲು ಸಾಧ್ಯವಿಲ್ಲ. ನೀವು ರಾಜಕೀಯಕ್ಕೆ ಸಂಬಂಧಪಟ್ಟವರಾಗಿದ್ದರೆ ಅಥವಾ ಸರ್ಕಾರಿ ಹುದ್ದೆಯ ತಯಾರಿ ನಡೆಸುತ್ತಿದ್ದರೆ 2026 ನಿಮ್ಮ ವರ್ಷವಾಗಿದೆ.
ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಗೆಲುವು ನಿಶ್ಚಿತ ಎಂದು ಗ್ರಹಗತಿಗಳು ಹೇಳುತ್ತವೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಈಗ ಡಿಸೆಂಬರ್ 2026ರ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ರಾಹು ತನ್ನ ಮನೆಯನ್ನು ಬದಲಾಯಿಸುತ್ತಾನೆ. ರಾಹು ಕುಂಭ ರಾಶಿಯಿಂದ ಹೊರಬಂದು ಮಕರ ರಾಶಿಗೆ ಬರುತ್ತಾನೆ. ಮಕರ ರಾಶಿಯು ನಿಮ್ಮ 10ನೇ ಮನೆಯಾಗಿದೆ, ಅಂದರೆ ನಿಮ್ಮ ವೃತ್ತಿ ಜೀವನ. ದಶಮನೆಯ ಮನೆಗೆ ರಾಹುವಿನ ಆಗಮನ ದಶಮನೆಯ ಮನೆಗೆ ರಾಹುವಿನ ಆಗಮನ ಒಂದು ದೊಡ್ಡ ಸಂಕೇತವಾಗಿದೆ. ಇದನ್ನು ಮೂಲಸಹಿತ ಬದಲಾವಣೆ ಎಂದು ಕರೆಯಬಹುದು. ರಾಹು ಇಲ್ಲಿ ನಿಮ್ಮನ್ನು ವರ್ಕಹಾಲಿಕ್ ಮಾಡುತ್ತಾನೆ. ನೀವು ಕೆಲಸದ ಅಮಲಿನಲ್ಲಿ ಮುಳುಗುತ್ತೀರಿ. ಜಗತ್ತನ್ನು ಗೆಲ್ಲುವ ಬೆಂಕಿ ನಿಮ್ಮೊಳಗೆ ಇರುತ್ತದೆ. ಆದರೆ ರಾಹುವು ಸ್ಥಿರತೆಯನ್ನು ಇಷ್ಟಪಡುವುದಿಲ್ಲ. ಈ ಗೋಚಾರವು ನಿಮ್ಮ ವೃತ್ತಿ ಜೀವನದಲ್ಲಿ ಹಠಾತ್ ಬದಲಾವಣೆಗಳನ್ನು ತರುತ್ತದೆ. ನಿಮ್ಮ ವರ್ಗಾವಣೆ ಆಗಬಹುದು, ಅಥವಾ ನೀವು ಚೆನ್ನಾಗಿ ನೆಲೆ ನಿಂತ ಸ್ಥಳವನ್ನು ಬಲವಂತವಾಗಿ ಬಿಡಬೇಕಾಗಬಹುದು, ಅಥವಾ ನೀವೇ ಹಳೆಯ ಕೆಲಸವನ್ನು ಬಿಟ್ಟು ಹೊಸದಾಗಿ ಮತ್ತು ದೊಡ್ಡದಾಗಿ ಏನನ್ನಾದರೂ ಆರಂಭಿಸಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ದಶಮನೆಯ ಮನೆಯ ರಾಹು ನಿಮ್ಮನ್ನು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳವನ್ನಾಗಿ ಮಾಡುತ್ತಾನೆ. ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ ಹಾದಿಯನ್ನು ಹಿಡಿಯಬೇಡಿ. 12ನೆಯ ಮನೆಯ ಶನಿ ಎಲ್ಲವನ್ನೂ ಗಮನಿಸುತ್ತಿದ್ದಾನೆ. ವೃತ್ತಿಯಲ್ಲಿ ಯಾವುದಾದರೂ ಅನೈತಿಕ ಕೆಲಸ ಮಾಡಿದರೆ ಸಿಕ್ಕಿಬೀಳುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ 2026ರ ಸಾರಾಂಶವೇನೆಂದರೆ, ಆಸ್ತಿ ನಿರ್ಮಾಣವಾಗುತ್ತದೆ, ವೃತ್ತಿಯಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ ಮತ್ತು ಗುರುವು ನಿಮ್ಮನ್ನು ಪ್ರತಿಯೊಂದು ಸಂಕಷ್ಟದಿಂದ ರಕ್ಷಿಸುತ್ತಾನೆ. ಈಗ ನಾವು ಪಯಣದ 2ನೇ ಹಂತಕ್ಕೆ ಬರೋಣ. 22ರ ಮಧ್ಯಭಾಗ ಮತ್ತು 28ರ ಆರಂಭ. ಗೆಳೆಯರೆ, ಈ ಸಮಯವನ್ನು ಜ್ಯೋತಿಷಿಗಳು ದ ಬೆಸ್ಟ್ ಟೈಮ್ ಅಥವಾ ಸರ್ವಶ್ರೇಷ್ಠಟ ಸಮಯ ಎಂದು ಕರೆದಿದ್ದಾರೆ. 27ರ ಮಧ್ಯಭಾಗದಲ್ಲಿ ಗುರುವು ಕಟಕ ರಾಶಿಯಿಂದ ನಿರ್ಗಮಿಸಿ ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ. ಸಿಂಹ ರಾಶಿಯು ನಿಮ್ಮ 5ನೇ ಮನೆಯಾಗಿದೆ. ಈ ಸ್ಥಿತಿಯು ಮೇಷರಾಶಿಯವರಿಗೆ ಅತ್ಯಂತ ಶುಭವಾಗಿದೆ. ಯಾಕೆ ಅಂದರೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಮತ್ತು ಸೂರ್ಯನು ಗುರುವಿನ ಮಿತ್ರ. ಇಲ್ಲಿ ಗುರುವು ಬಂದು ಹಂಸಯೋಗ ಮತ್ತು ಗಜಕೇಸರಿ ಯೋಗಗಳಂತಹ ರಾಜಯೋಗಗಳ ಫಲವನ್ನು ನೀಡುತ್ತಾನೆ. ದತ್ತಾಂಶದ ಪ್ರಕಾರ 5ನೇ ಮನೆಯಲ್ಲಿ ಗುರುವಿನ ಪ್ರಭಾವ 3 ಸ್ಥಳಗಳ ಮೇಲೆ ಬೀರುತ್ತದೆ. 9ನೇ ಮನೆಯ ಮೇಲೆ, ಅಂದರೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. 11ನೇ ಮನೆಯ ಮೇಲೆ, ಅಂದರೆ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ. ಮತ್ತು ಲಗ್ನ ಭಾವದ ಮೇಲೆ, ಅಂದರೆ ನಿಮ್ಮ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಮುಗಿಲನ್ನು ಮುಟ್ಟುತ್ತದೆ. ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನಿಸುತ್ತಿರುವ ದಂಪತಿಗಳಿಗೆ 2027-28ರ ಸಮಯವು ವರದಾನದಂತಿದೆ. ನಿಮ್ಮ ಮನೆಯಲ್ಲಿ ಮಗುವಿನ ಅಳುಕೇರಿ ಬರಬಹುದು. ವಿದ್ಯಾರ್ಥಿಗಳಿಗೆ ಮತ್ತು ಸೃಜನಶೀಲ ವ್ಯಕ್ತಿಗಳಿಗೆ ಈ ಸಮಯ ತುಂಬಾ ಅದ್ಭುತವಾಗಿದೆ. ನಿಮ್ಮ ಮೆದುಳು ತುಂಬ ಚುರುಕಾಗಿರುತ್ತದೆ. ಅಲ್ಲದೆ 5ನೇ ಮನೆಯು ಷೇರು ಮಾರುಕಟ್ಟೆಯ ಮನೆ ಕೂಡ ಹೌದು. ಮತ್ತು ಗುರುವು ಇಲ್ಲಿ ಧನಭಾವದ ಅಧಿಪತಿಯಾಗಿ ಕುಳಿತಿರುವುದರಿಂದ ಸಡನ್ ವೆಲ್ತ್, ಅಂದರೆ ಹಠಾತ್ ಧನಲಾಭದ ಯೋಗಗಳಿವೆ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಹಳೆಯ ರುಕಟ್ಟೆ ಅಥವಾ ಹಳೆಯ ಬಾಕಿ ಹಣದಿಂದ ನಿಮಗೆ ದೊಡ್ಡ ಲಾಭ ಸಿಗಬಹುದು. ಆದರೆ ಇಲ್ಲೊಂದು ದೊಡ್ಡ ಎಚ್ಚರಿಕೆಯೂ ಇದೆ. ಲೋಭವೇ ಮೃತ್ಯುವಿಗೆ ಕಾರಣ ಎಂದು ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ. ಎಲ್ಲವೂ ಚೆನ್ನಾಗಿರುವಾಗ ಈ ಎಚ್ಚರಿಕೆ ಏಕೆ? ಏಕೆಂದರೆ ಇದೇ ಸಮಯದಲ್ಲಿ ಶನಿ ಇನ್ನೂ 12ನೆಯ ಮನೆಯಲ್ಲಿದ್ದು ವಕ್ರಿಯಾಗುತ್ತಿದ್ದಾನೆ. 2027ರಲ್ಲಿ ನಿಮ್ಮ ಬಳಿ ಹಣ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ದುರಾಸೆಯೂ ಬರಬಹುದು. ದತ್ತಾಂಶವು ವಿಶೇಷವಾಗಿ ಫೇಕ್ ಟ್ರೇಡಿಂಗ್ ಆಪ್ಸ್, ಕ್ರಿಪ್ಟೋ ಸ್ಕೀಮ್ಸ್ ಮತ್ತು ಅತಿ ವೇಗವಾಗಿ ಶ್ರೀಮಂತರಾಗುವ ಯೋಜನೆಗಳ ಬಗ್ಗೆ ಎಚ್ಚರಿಸುತ್ತದೆ. ನಾನು ರಾತ್ರೋರಾತ್ರಿ ಹಣವನ್ನು ದುಪ್ಪಟ್ಟು ಮಾಡುತ್ತೇನೇನೆ ಎಂಬ ಭಾವನೆ ನಿಮ್ಮಲ್ಲಿ ಬರಬಹುದು. ಇದೇ ಬಲೆ. ಇದರಲ್ಲಿ ಶನಿಯು ನಿಮ್ಮನ್ನು ಸಿಲುಕಿಸಲು ಬಯಸುತ್ತಾನೆ. ನೆನಪಿಡಿ, 2027ರಲ್ಲಿ ಬಂದ ಹಣವನ್ನು ಸುರಕ್ಷಿತವಾಗಿ ಹೂಡಿಕೆ ಮಾಡಿ, ಜೂಜಿನಲ್ಲ. ದುರಾಸೆಗೆ ಬಿದ್ದರೆ ಶನಿ ನಿಮ್ಮ ಸಂಪಾದನೆಯನ್ನೆಲ್ಲ ಶೂನ್ಯಗೊಳಿಸುತ್ತಾನೆ. ಆದ್ದರಿಂದ 2027ರ ಮಂತ್ರ: ಮನಃಪೂರ್ವಕವಾಗಿ ಸಂಪಾದಿಸಿ, ಆದರೆ ದುರಾಸೆ ಪಡಬೇಡಿ. ಗೆಳೆಯರೆ, ಸಾಮಾನ್ಯವಾಗಿ ರಾಶಿಫಲದ ವಿಡಿಯೋಗಳಲ್ಲಿ ಒಂದು ಪ್ರಮುಖ ವರ್ಗವನ್ನು ನಿರ್ಲಕ್ಷಿಸಲಾಗುತ್ತದೆ: ನಮ್ಮ ಗೃಹಿಣಿಯರು. ನೀವು ಗೃಹಿಣಿಯರಾಗಿದ್ದರೆ ಈ 5 ವರ್ಷಗಳ ಸಮಯವು ನಿಮಗೆ ತುಂಬ ವಿಶೇಷವಾಗಿರುತ್ತದೆ. ಯಾಕೆಂದರೆ ಮೇಷರಾಶಿಯ ಗ್ರಹಗಳ ಚಲನೆಯು ನೇರವಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಅಸ್ತಿತ್ವದ ಮೇಲೆ ಪ್ರಭಾವ ಬೀರುತ್ತಿದೆ. 22ರಿಂದ 22ರವರೆಗೆ ನಿಮಗೆ ಏನನ್ನು ತರುತ್ತಿದೆ ಎಂದು ನೋಡೋಣ. 22ರ ಮಧ್ಯಭಾಗವು ನಿಮಗೆ ವರದಾನಕ್ಕಿಂತ ಕಡಿಮೆ ಇಲ್ಲ. ದೇವಗುರು ಬೃಹಸ್ಪತಿಯು ನಿಮ್ಮ 4ನೇ ಮನೆಯಲ್ಲಿ ಉಚ್ಚನಾಗಿ ಕುಳಿತಿರುತ್ತಾನೆ ಎಂದು ನಾನು ಹೇಳಿದ್ದೆ ನೆನಪಿದೆಯೇ? ಜ್ಯೋತಿಷ್ಯದಲ್ಲಿ 4ನೇ ಮನೆಯು ಮನೆಯನ್ನು ಸೂಚಿಸುತ್ತದೆ ಮತ್ತು ಮನೆಯ ಒಡತಿ ನೀವು. ಈ ಅವಧಿಯಲ್ಲಿ ಮನೆಯಲ್ಲಿ ನಿಮ್ಮ ಗೌರವ ಬಹಳಷ್ಟು ಹೆಚ್ಚಾಗುತ್ತದೆ. ಮನೆಯಲ್ಲಿ ಏನಾದರೂ ಕಲಹಗಳಿದ್ದರೆ ಗುರುವಿನ ಕೃಪೆಯಿಂದ ಅವು ಶಾಂತವಾಗುತ್ತವೆ. ಮನೆಯ ವಾತಾವರಣ ಧಾರ್ಮಿಕ ಮತ್ತು ಪವಿತ್ರವಾಗಿರುತ್ತದೆ.
ಗೃಹಿಣಿಯರಿಗೆ ಮನೆಯನ್ನು ಸುಂದರಗೊಳಿಸುವ ಒಂದು ಕನಸು ಇರುತ್ತದೆ. 2026-27ರಲ್ಲಿ ನೀವು ನಿಮ್ಮ ಮನೆಯ ನವೀಕರಣ ಮಾಡಿಸಬಹುದು, ಹೊಸ ಪೀಠೋಪಕರಣಗಳನ್ನು ತರಬಹುದು ಅಥವಾ ಹೊಸ ಮನೆಗೆ ಸ್ಥಳಾಂತರಗೊಳ್ಳಬಹುದು. ಒಂದು ಕುತೂಹಲಕಾರಿ ವಿಷಯವೆಂದರೆ ಡಿಸೆಂಬರ್ 2026ರಲ್ಲಿ ರಾಹು 10ನೇ ಮನೆಗೆ ಬಂದಾಗ ಅನೇಕ ಗೃಹಿಣಿಯರ ಮನಸ್ಸಿನಲ್ಲಿ ನಾನೂ ಕೂಡ ಏನಾದರೂ ಮಾಡಬೇಕು ಎಂಬ ಆಲೋಚನೆ ಬರುತ್ತದೆ. ಇದು ನೀವು ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಬಿಸ್ನೆಸ್ ಅಥವಾ ಟಿಫಿನ್ ಸರ್ವಿಸ್ನಂತಹ ಕೆಲಸಗಳನ್ನು ಆರಂಭಿಸಲು ಸೂಕ್ತ ಸಮಯ. ರಾಹು ನಿಮಗೆ ಹೊಸ ಗುರುತನ್ನು ನೀಡಲು ಪ್ರೇರೇಪಿಸುತ್ತಾನೆ. ಆದರೆ 2028 ಬರುತ್ತಿದ್ದಂತೆ ನೀವು ತುಂಬಾ ಜಾಗರೂಕರಾಗಬೇಕು. ಶನಿ ನಿಮ್ಮ ಲಗ್ನಕ್ಕೆ ಬಂದು ನೀಚನಾದಾಗ ಅದರ ಮೊದಲ ಪರಿಣಾಮ ಮನೆಯ ಮಹಿಳೆಯರ ಆರೋಗ್ಯದ ಮೇಲೆ ಬೀರುತ್ತದೆ. ವಿಶೇಷವಾಗಿ ಕಾಲು ಮತ್ತು ಪಾದಗಳ ನೋವು ಉಂಟಾಗಬಹುದು. ಗೃಹಿಣಿಯರು ಹೆಚ್ಚಾಗಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ಸ್ವಲ್ಪ ನೋವಿದೆ, ಸರಿಯಾಗುತ್ತದೆ ಬಿಡಿ ಎಂದುಕೊಳ್ಳುತ್ತಾರೆ. ಇದು 2028ರಿಂದ 2030ರವರೆಗೆ ಈ ತಪ್ಪು ಮಾಡಬೇಡಿ. ಈ ನೋವು ಹೆಚ್ಚಾಗಬಹುದು. ಶನಿಯು ಲಗ್ನದಲ್ಲಿರುವುದು ನಿಮಗೆ ಇಡೀ ಮನೆಯ ಹೊರೆ ನನ್ನ ತಲೆಯ ಮೇಲೆಯೇ ಇದೆ ಮತ್ತು ಯಾರೂ ನನ್ನ ಕಷ್ಟವನ್ನು ಗುರುತಿಸುತ್ತಿಲ್ಲ ಎಂಬ ಭಾವನೆಯನ್ನು ಉಂಟುಮಾಡಬಹುದು. ಈ ಆಲೋಚನೆ ನಿಮ್ಮನ್ನು ಖಿನ್ನತೆ ಅಥವಾ ಕಿರಿಕಿರಿಯತ್ತ ಕೊಂಡೊಯ್ಯಬಹುದು. 2028ರಲ್ಲಿ ಶನಿಯ ದೃಷ್ಟಿ ನಿಮ್ಮ ಪತಿಯ ಮನೆಯ ಮೇಲೆ ಬೀಳುತ್ತದೆ. ನಿಮ್ಮ ಪತಿಯ ವೃತ್ತಿಯಲ್ಲಿ ಒತ್ತಡವಿರಬಹುದು, ಅದರ ಕೋಪ ಮನೆಯಲ್ಲಿ ಹೊರಬರಬಹುದು. ಅಂತಹ ಸಮಯದಲ್ಲಿ ನೀವು ಮನೆಯ ಸ್ತಂಭದಂತೆ ಗಟ್ಟಿಯಾಗಿರಬೇಕು ಎಂಬುದು ಸಲಹೆ. ವಾಗ್ವಾದಗಳನ್ನು ತಪ್ಪಿಸಿ. ನೆನಪಿಡಿ, ಇದು ಗ್ರಹಗಳ ಆಟವೇ ಹೊರತು ನಿಮ್ಮ ಸಂಬಂಧಗಳ ಕೊರತೆಯಲ್ಲ. ನಿಮಗಾಗಿ ಒಂದು ಸರಳ ಪರಿಹಾರವಿದೆ. 2028ರ ನಂತರ ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಮತ್ತು ಸಂಜೆ ಅಲ್ಲಿ ದೀಪವನ್ನು ಹಚ್ಚಿ. ಮತ್ತು ನಿಮ್ಮ ಆರೋಗ್ಯಕ್ಕಾಗಿ ದಿನವೂ 10 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ಇದರಿಂದ ಶನಿಯ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಈಗ ನಾವು ಅಂತಹ ಒಂದು ಅವಧಿಯ ಬಗ್ಗೆ ಮಾತನಾಡಲಿದ್ದೇವೆ. ಅದಕ್ಕಾಗಿ ನೀವು ಮಾನಸಿಕವಾಗಿ ಸಿದ್ಧರಾಗಿರುವುದು ಅತ್ಯಂತ ಅಗತ್ಯ. 23 ಫೆಬ್ರವರಿ 2028. ಈ ದಿನ ಶನಿದೇವ ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಗೆಳೆಯರೆ, ಇದನ್ನು ಬಹಳ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದು ಸಾಡೆ ಸಾತಿಯ 2ನೇ ಹಂತ. ಇದನ್ನು ಪರಾಕಾಷ್ಠೆ ಎಂದು ಕರೆಯಲಾಗುತ್ತದೆ. ಮೇಷರಾಶಿಯಲ್ಲಿ ಶನಿಯು ನೀಚನಾಗುತ್ತಾನೆ. ಯಾವಾಗ ಕ್ರೂರ ಗ್ರಹವೊಂದು ನಿಮ್ಮ ಲಗ್ನದ ಮೇಲೆ ಅಂದರೆ ನಿಮ್ಮ ತಲೆಯ ಮೇಲೆ ನೀಚನಾಗಿ ಕುಳಿತುಕೊಳ್ಳುತ್ತದೆಯೋ ಅದರ ಪರಿಣಾಮಗಳು ಗಂಭೀರವಾಗಿರಬಹುದು. ತಲೆಯ ಮೇಲೆ ಭಾರವಾದ ಕಲ್ಲನ್ನು ಇಡುವುದು ಎಂಬಂತೆ ಇದು ಭಾಸವಾಗುತ್ತದೆ. 28ರಿಂದ 22ರ ನಡುವೆ ನಿಮ್ಮ ಮೆದುಳಿನ ಮೇಲೆ ಯಾವುದೋ ದೊಡ್ಡ ಹೊರೆ ಇರುವಂತೆ ಅನಿಸುತ್ತದೆ. ನಿಮಗೆ ಆತಂಕ, ಅತಿಯಾದ ಆಲೋಚನೆ ಮತ್ತು ಖಿನ್ನತೆಯ ಸಮಸ್ಯೆ ಉಂಟಾಗಬಹುದು. ಸಣ್ಣ ವಿಷಯಗಳಿಗೂ ಅತಿಯಾಗಿ ಯೋಚಿಸುತ್ತೀರಿ. ತಲೆನೋವು, ಮೈಗ್ರೇನ್ ಮತ್ತು ಕಣ್ಣುಗಳು ಅದರುವ ಸಮಸ್ಯೆ ಉಂಟಾಗಬಹುದು. ಶನಿಯ ಒಂದು ವಿಶೇಷತೆ ಎಂದರೆ ಅವನ 3ನೇ, 7ನೇ ಮತ್ತು 10ನೇ ದೃಷ್ಟಿ. ಶನಿಯು ಲಗ್ನದಲ್ಲಿ ಕುಳಿತಾಗ ಅವನ 7ನೇ ದೃಷ್ಟಿ ನಿಮ್ಮ 7ನೇ ಮನೆ ಅಂದರೆ ವೈವಾಹಿಕ ಜೀವನದ ಮೇಲೆ ಬೀರುತ್ತದೆ. 2028 ಮತ್ತು 2029 ವೈವಾಹಿಕ ಜೀವನಕ್ಕೆ ಅಪಾಯದ ಗಂಟೆ. ಪತಿ ಪತ್ನಿಯರ ನಡುವೆ ಜಗಳ, ತಪ್ಪು ತಿಳುವಳಿಕೆ ಮತ್ತು ಅಹಂಕಾರದ ಸಂಘರ್ಷಗಳು ಹೆಚ್ಚಾಗುತ್ತವೆ. ಮಾತು ವಿಚ್ಛೇದನದವರೆಗೆ ಹೋಗಬಹುದು. ನಿಮ್ಮ ಆಪ್ತರು, ನೀವು ಯಾರನ್ನು ನಂಬುತ್ತೀರೋ ಅವರು ನಿಮಗೆ ವಂಚಿಸಬಹುದು. ನಿಮ್ಮ ವಿರುದ್ಧ ಪಿತೂರಿಯಳು ನಡೆಯಬಹುದು. ನೀವು ಮಾಡದ ತಪ್ಪುಗಳಿಗಾಗಿ ನೀವು ದೂಷಿಸಲ್ಪಡಬಹುದು. ಇದೇ ಸಮಯದಲ್ಲಿ ಜೂನ್ 2028ರಲ್ಲಿ ರಾಹು ನಿಮ್ಮ 9ನೇ ಮನೆಗೆ ಹೋಗುತ್ತಾನೆ. 9ನೇ ಮನೆಯು ತಂದೆ ಮತ್ತು ಧರ್ಮವನ್ನು ಸೂಚಿಸುತ್ತದೆ. ತಂದೆಯ ಜೊತೆಗಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಅಥವಾ ಅವರ ಆರೋಗ್ಯದ ಬಗ್ಗೆ ಚಿಂತೆ ಉಂಟಾಗಬಹುದು. ನೀವು ಧರ್ಮ ಮತ್ತು ಸಂಪ್ರದಾಯಗಳನ್ನು ಪ್ರಶ್ನಿಸಲು ಪ್ರಾರಂಭಿಸಬಹುದು. ಹಾಗಾದರೆ ಎಲ್ಲವೂ ಕೆಟ್ಟದ್ದೇ ಆಗುತ್ತದೆಯೇ? ಇಲ್ಲ. ಶನಿಯ ಈ ಅವಧಿಯು ನಿಮಗೆ ಇಮ್ಮೆನ್ಸ್ ಮ್ಯೂರಿಟಿ ಅಂದರೆ ಅದ್ಭುತವಾದ ಪರಿಪಕ್ವತೆಯನ್ನು ನೀಡುತ್ತದೆ. ಬೆಂಕಿಯಲ್ಲಿ ಬೆಂದಾಗ ಚಿನ್ನವು ಶುದ್ಧವಾಗುವಂತೆ ಶನಿಯು ನಿಮ್ಮನ್ನು ಪುಟಕ್ಕಿಟ್ಟ ಚಿನ್ನದಂತೆ ಮಾಡುತ್ತಾನೆ. ಈ ಸಮಯವು ಯಾರು ನಿಮ್ಮವರು ಮತ್ತು ಯಾರು ಪರಕೀಯರು ಎಂಬುದನ್ನು ಕಲಿಸಿಕೊಡುತ್ತದೆ. ಈ ಸಮಯದಲ್ಲಿ ಉಳಿಯುವ ಸಂಬಂಧಗಳು ಜೀವನ ಪೂರ್ತಿ ಉಳಿಯುತ್ತವೆ. ಮತ್ತು ಪರಿಹಾರ ಯಾವಾಗ ಸಿಗುತ್ತದೆ? 2029ರ ಮಧ್ಯಭಾಗದಲ್ಲಿ ಗುರುವು ತುಲಾ ರಾಶಿಗೆ ಬಂದಾಗ ಗುರುವಿನ ದೃಷ್ಟಿ ನೇರವಾಗಿ ಶನಿಯ ಮೇಲೆ ಬೀರುತ್ತದೆ. ಇದನ್ನು ನೀಚ ಭಂಗ ಎನ್ನಲಾಗುತ್ತದೆ. ಗುರುವಿನ ದೃಷ್ಟಿ ಬಿದ್ದ ತಕ್ಷಣ ಶನಿಯ ಅಶುಭ ಪ್ರಭಾವ ಕಡಿಮೆಯಾಗತೊಡಗುತ್ತದೆ. ನಿಮ್ಮ ಸಾರ್ವಜನಿಕ ಗೌರವ ಸುಧಾರಿಸುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಆದರೆ 2028ರಿಂದ 2029ರ ನಡುವೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು.
ಗೆಳೆಯರೆ, ಗ್ರಹಗಳ ಬಗ್ಗೆ ಮಾತನಾಡಿದ್ದಾಯಿತು. ಆದರೆ ಇಂದಿನ ಕಲಿಯುಗದಲ್ಲಿ ಈ ಗ್ರಹಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂದು ತಿಳಿಯುವುದು ಬಹಳ ಮುಖ್ಯ. ಶನಿಯು 12ನೆಯ ಮನೆಯಲ್ಲಿ ಮತ್ತು ಲಗ್ನದಲ್ಲಿದ್ದಾಗ ತಂತ್ರಜ್ಞಾನದ ಮೂಲಕವೂ ನಷ್ಟ ಉಂಟುಮಾಡುತ್ತಾನೆ. ಮುಂದಿನ 3-4 ವರ್ಷಗಳಲ್ಲಿ ನೀವು ಈ ವಿಷಯಗಳ ಬಗ್ಗೆ ಎಚ್ಚರದಿಂದಿರಬೇಕು. ಮೊದಲನೆಯದು, ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್. ನಾನು ಪೊಲೀಸ್ ಅಥವಾ ಸಿಬಿಐ ಇಲಾಖೆಯಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಮಗ ಅಥವಾ ಮಗಗಳು ಸಂಕಷ್ಟದಲ್ಲಿದ್ದಾರೆ. ಹಣ ಕಳುಹಿಸಿ ಎಂಬ ಕರೆಗಳು ಬರಬಹುದು. ಶನಿಯು ಭಯದ ಕಾರಕ. ಅವನು ನಿಮ್ಮನ್ನು ಹೆದರಿಸಿ ಹಣ ಕಬಳಿಸಲು ಪ್ರಯತ್ನಿಸುತ್ತಾನೆ. ಹೆದರಬೇಡಿ, ಇದು ವಂಚನೆ. ಎರಡನೆಯದು, ಎಐ ಡೀಪ್ ಫೇಕ್ಸ್. ಕೃತಕ ಬುದ್ಧಿಮತ್ತೆ ಎಐ ಬಳಸಿ ನಿಮ್ಮ ಅಥವಾ ನಿಮ್ಮ ಪರಿಚಯಸ್ಥರ ಧ್ವನಿ ಅಥವಾ ಮುಖವನ್ನು ಸೃಷ್ಟಿಸಿ ಹಣ ಕೇಳಬಹುದು. ಮತ್ತು ಮೂರನೆಯದು, ಪ್ರೈವಸಿ ವಾರ್ನಿಂಗ್. 2025ರಿಂದ 2027ರ ನಡುವೆ ನಿಮ್ಮ ಕುಟುಂಬದ ವಿವರಗಳನ್ನು ಅಪರಿಚಿತರೊಂದಿಗೆ ಹಂಚಿಕೊಳ್ಳಬೇಡಿ. 12ನೆಯ ಮನೆಯ ಶನಿಯು ಈ ಮಾಹಿತಿಯನ್ನು ಗುಪ್ತ ಶತ್ರುಗಳಿಗೆ ತಲುಪಿಸಬಹುದು. ಬೇಗ ಶ್ರೀಮಂತರಾಗುವ ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ. ಅದು ಶನಿಯ ಬಲೆ ಎಂದು ತಿಳಿಯಿರಿ. ಸಮಸ್ಯೆಗಳಿದ್ದರೆ ಪರಿಹಾರಗಳೂ ಇವೆ. ನಮ್ಮ ಋಷಿಗಳು ಸಾಡೇಸಾತಿ ಮತ್ತು ಗ್ರಹಗಳ ಕೆಟ್ಟ ಪ್ರಭಾವ ಕಡಿಮೆ ಮಾಡಲು ಕೆಲವು ಪರಿಹಾರಗಳನ್ನು ತಿಳಿಸಿದ್ದಾರೆ. ಮೇಷರಾಶಿಯವರಿಗೆ ಈ ಪರಿಹಾರಗಳು ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುತ್ತವೆ. ಮೊದಲ ಮತ್ತು ದೊಡ್ಡ ಪರಿಹಾರವೆಂದರೆ ಹನುಮಂತನ ಶರಣಾಗತಿ. ಮೇಷರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಹನುಮಂತನೇ ನಿಮ್ಮ ರಕ್ಷಕ. ಸಾಡೇಸಾತಿಯ ಅವಧಿಯಲ್ಲಿ, ವಿಶೇಷವಾಗಿ 2025ರಿಂದ 2030ರವರೆಗೆ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು 100 ಮಿಲಿಲೀಟರ್ ಮಲ್ಲಿಗೆ ಎಣ್ಣೆ ಮತ್ತು 1 ಪ್ಯಾಕೆಟ್ ಸಿಂಧೂರವನ್ನು ಅರ್ಪಿಸಿ. ಇಲ್ಲಿ ಮುಖ್ಯವಾದ ವಿಷಯವೆಂದರೆ, ಹನುಮಂತನ ಪಾದದ ಬಳಿ ಇರುವ ಸ್ವಲ್ಪ ಸಿಂಧೂರವನ್ನು ನಿಮ್ಮ ಉಂಗುರದ ಬೆರಳಿನಿಂದ ಹಣೆಯ ಮೇಲೆ ತಿಲಕವಾಗಿ ಹಚ್ಚಿಕೊಳ್ಳಿ. ಇದು ಸಾಡೇಸಾತಿಯ ಕಷ್ಟಗಳನ್ನು 50% ಕಡಿಮೆ ಮಾಡುತ್ತದೆ. ಎರಡನೇ ಪರಿಹಾರವೆಂದರೆ ಶನಿದಾನ. 2028ರಲ್ಲಿ ಶನಿ ನೀಚನಾದಾಗ ಛಾಯಾದಾನ ಮಾಡಿ. ಶನಿವಾರದಂದು ಒಂದು ಕಬ್ಬಿಣದ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ. ನಂತರ ಅದನ್ನು ಶನಿ ದೇವಸ್ಥಾನದಲ್ಲಿ ದಾನ ಮಾಡಿ. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮೂರನೆಯದಾಗಿ, ರಾಹುವಿನ ಪ್ರಭಾವಕ್ಕಾಗಿ ಸ್ವಚ್ಛತೆ. ರಾಹು ಉತ್ತಮ ಫಲ ನೀಡಲು ನಿಮ್ಮ ಮನೆಯನ್ನು ಮತ್ತು ನಿಮ್ಮನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಕೊಳಕು ಬಟ್ಟೆಗಳು, ಹರಡಿರುವ ಹಾಸಿಗೆ ಇವೆಲ್ಲವೂ ರಾಹುವನ್ನು ನಕಾರಾತ್ಮಕಗೊಳಿಸುತ್ತವೆ. ಹಾಗಾಗಿ ಗೆಳೆಯರೆ, ಮುಂದಿನ 5 ವರ್ಷಗಳ ಮಾರ್ಗಸೂಚಿ ಹೀಗಿದೆ. 2026ರಿಂದ 2027 ಇದು ನಿರ್ಮಾಣದ ಸಮಯ. ಗುರುವಿನ ಕೃಪೆಯಿಂದ ಆಸ್ತಿ ಮಾಡಿ ಹಣ ಸಂಪಾದಿಸಿ ಮತ್ತು ವೃತ್ತಿಯಲ್ಲಿ ಮುಂದೆ ಸಾಗಿ. ಇದು ನಿಮ್ಮ ಸುವರ್ಣ ಕಾಲ. ಮತ್ತು 2028ರಿಂದ 2030 ಇದು ಆತ್ಮಾವಲೋಕನ ಮತ್ತು ತಾಳ್ಮೆಯ ಸಮಯ. ಆರೋಗ್ಯದ ಬಗ್ಗೆ ಗಮನವಿರಲಿ, ಸಂಬಂಧಗಳನ್ನು ಉಳಿಸಿಕೊಳ್ಳಿ ಮತ್ತು ವಿವಾದಗಳಿಂದ ದೂರವಿರಿ. ಗೆಳೆಯರೆ, ಮೇಷರಾಶಿಯವರು ಯೋಧರು. ನೀವು ಕುರಿಗಳಲ್ಲ, ಸಿಂಹಗಳು. ಶನಿದೇವನು ನಿಮ್ಮನ್ನು ಮುರಿಯಲು ಬರುತ್ತಿಲ್ಲ, ಬದಲಾಗಿ ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಬರುತ್ತಿದ್ದಾನೆ. ಚಿನ್ನವು ಬೆಂಕಿಯಲ್ಲಿ ಬೆಂದಾಗಲೇ ಅದಕ್ಕೆ ಹೊಳಪು ಬರುವಂತೆ 2030ರ ಹೊತ್ತಿಗೆ ನೀವು ಒಬ್ಬ ಪರಿಪಕ್ವ ಮತ್ತು ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಹೆದರಬೇಡಿ, ಕೇವಲ ಜಾಗರೂಕರಾಗಿರಿ. ಗುರುವಿನ ಆಶೀರ್ವಾದ ನಿಮ್ಮ ಮೇಲಿದೆ. ಇಂದಿನ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ. ಈ ಮಾಹಿತಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಉಪಯುಕ್ತವಾಗಬಹುದು. ಹಾಗಾಗಿ ಶೇರ್ ಮಾಡಲು ಮರೆಯಬೇಡಿ. ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮುಂದಿನ 5 ವರ್ಷಗಳು ಮಂಗಳಕರವಾಗಿರಲಿ ಎಂದು ಆಶಿಸುತ್ತೇನೆ. ಹನುಮಂತನು ನಿಮ್ಮನ್ನು ರಕ್ಷಿಸಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಶ್ರೀರಾಮ್. ಹರ ಹರ ಮಹಾ